ಇದು ಕೂದಲು ಚೆನ್ನಾಗಿದೆ, ಯಾಕಂದರೆ ಸ್ಟ್ರೇಟಿಂಗ್ ಮಾಡಿಸೋರು ಇವರು. ಸೊ ಎಕ್ಸೈಟೆಡ್ ಇದ್ದೀನಿ ನಾನಂತೂ, ಏನೋ ಸ್ಪೆಷಲ್ ಇದೆ ಅಂತ ಹೇಳ್ದ ನನಗೆ. 3 ಸೆಕೆಂಡ್ ಹುಕ್ಕಿಗೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಹುಕ್ ಯೂಸ್ ಮಾಡೋಕ್ಕೆ 50-60 ರೂಪಾಯಿ ಪೆಟ್ರೋಲ್ ಯೂಸ್ ಮಾಡಿ ಪೂರ್ತಿ ಊರು ತಿರುಗಾಡ್ಕೊಂಡು ಬರೋದು. ಸೊ ಏನಂದರೆ ಈಗ ಫುಲ್ ಸುಸ್ತಾಗ್ತಿದೆ ಬೆಜ್ಜಾನು. ಎಲ್ಲ ಕ್ರಿಯೇಟರ್ ಹತ್ರ 3 ಸೆಕೆಂಡ್ ಇರೋದು ಹಿಟ್ಟಾಗೋಕ್ಕೆ. ಇನ್ನೊಬ್ರು ಬಂದಿಲ್ವೇನೋ. ಹಣ ಬಂದ. ಸೊ ಹೆಲೋ ಎವ್ರಿವಾನ್, ಹಾಯ್, ನಾನು ಯಾಸಿರ್. ವೆಲ್ಕಮ್ ಟು ಸೌತ್ ವೇವ್ಸ್ ಕನ್ನಡದ ಯಾಸಿರ್. ಸೊ 30 days 30 vlog ಚಾಲೆಂಜಿನ ಇವತ್ತು ಡೇ 15. ಆ್ಯಕ್ಚುಲಿ ಡೇ 15 ನಡೀತಾ ಇದೆ. ಸೊ ನಾವು ಇವಾಗ ಸಾರು ಮಾಡಿಕೊಂಡು ಬಂದಿದ್ದೀವಿ ಬ್ಲ್ಯಾಕಿಗೆ. ನ್ಯೂಸ್ಗಳು ಕೂತವ್ರೆ ಅಲ್ಲಿ ಆಲ್ರೆಡಿ ಇಬ್ಬರು. ಸೊ ಜೊತೆ ಮಾತಾಡಿಸ್ಕೊಂಡು ನಾವು ಹೋಗೋಣ ನಮಾಜ್ಗೆ. ಫಜರ್ ನಮಾಜ್ ಟೈಮ್ ಆಗುತ್ತೆ. ಇನ್ನೊಬ್ಬರು ಬಂದಿಲ್ವಂತೆ. ಆಮೇಲೆ ಸಿಗೋಣ ನಮಾಜಿ ಟೈಮ್ನಲ್ಲಿ. ನಾವು ಹೋಗ್ತಾ ಇದ್ದೀವಿ ನಮಾಜಿಗೆ. ಆಲ್ರೆಡಿ ಟೈಮ್ ಆಗೋಗಿದೆ. ಸೊ ಬೇಗ ಹೋಗಿ ನಮಾಜಿ ಮಾಡಿಕೊಂಡು ಆಮೇಲೆ ಕೆಲಸದ ಹತ್ರ ಸಿಗೋಣ ಅಂತೆ. ಸೊ ನಮಾಜಿಗೆ ಟೈಮ್ ಆಗೋಗಿದೆ ಜಾಸ್ತಿನೇ. ಸೊ ಬನ್ನಿ ಮೊದಲು ನಮಾಜಿ ಮಾಡ್ಕೊಳ್ಳೋಣ, ಆಮೇಲೆ ಸಿಗೋಣ. ಇವಾಗ ನಮಾಜಿ ಮಾಡಿಕೊಂಡು ದೊಡ್ಡ ಗೋಡನ್ ಹತ್ರ ಹೋಗಿ ಕ್ರೇಟು ಮತ್ತು ಎಲ್ಲ ತೊಗೊಬಂದಿದ್ದೀನಿ. ಸೊ ಇವಾಗ ಕೆಲಸ ಮಾಡೋಕ್ಕೆ ಕೂತ್ಕೋಬೇಕು ಆ್ಯಕ್ಚುಲಿ. ಸೊ ಕೆಲಸ ಮಾಡಿದ್ಮೇಲೆ ಬೇರೆ ಕಡೆ ಹೋಗೋಣ ಅಂತೆ. ಇವತ್ತು ಪೂರ್ತಿ ರಾತ್ರಿ ಮಲಗಿಲ್ಲ ನಾನು. ಬೇಜಾನ್ ತಲೆನೋವ್ತಿದೆ. ಈ ಬ್ಲಾಗ್ಸು ಇದರಲ್ಲಿ ಕಾಂಟೆಂಟ್ನಲ್ಲಿ ನಿದ್ದೆ ಇಲ್ಲ. ಸೊ ನಿಮ್ಗಳ ಸಪೋರ್ಟು ಸಿಕ್ಕಿದ್ರೆ ಸೊ ನಮಗೂ ಮೋಟಿವೇಶನ್ ಸಿಗುತ್ತೆ, ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ಅಂದರೆ. ಸೊ ಇವಾಗ ಹೋಗೋಣ. ಬೇಜಾರು ಮತ್ತು ಸ್ಯಾಡ್ ಮೂಮೆಂಟ್ ಏನೂ ಇಲ್ಲ, ಕೆಲಸ ಮಾಡೋಣ, ಓಕೆನಾ. ರೆಸ್ಪಾನ್ಸ್ ಸಿಗಲಿ ಇಲ್ಲ ಸಿಗದಿರಲಿ, ಕೆಲಸ ಮಾಡ್ತಾನೆ ಇರೋದು ನಾವು. ಸೊ ನಮ್ಮ ಚಾಲೆಂಜ್ ಕಂಪ್ಲೀಟ್ ಆಗೋವರೆಗೂ. ಸೊ ಕ್ರೇಟ್ ಎಲ್ಲ ತೊಗೊಬಂದಿದ್ದೀನಿ. ಇವಾಗ ಹೋಗಿ ಅಲ್ಲಿ ಕೆಲಸ ಮಾಡಿಕೊಂಡು ಆಮೇಲೆ ಸಿಗೋಣ ಅಂತ ಒಂದೇ ಸಲ, ಓಕೆನಾ. ಸೊ ಆಲ್ಮೋಸ್ಟ್ ಅರ್ಧ ಕೆಲಸ ಎಲ್ಲ ಮಾಡಿ ಇವಾಗ ಬಂದಿದ್ದೀನಿ. 8 ಗಂಟೆ ಆಗ್ತಿದೆ. ನಮಾಜಿ ಮಾಡಿಕೊಂಡು ಎಲ್ಲ ಕ್ರೇಟ್ ಎಲ್ಲ ತೊಗೊಬಂದಿಕ್ಕಿ ಇವಾಗ ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿ ಇವಾಗ ಬಂದಿದ್ದೀನಿ. ಆಲ್ಮೋಸ್ಟ್ ಅರ್ಧ ಕೆಲಸ ಆಗೋಯ್ತೆ. ನಿದ್ದೆನಲ್ಲಿ ಏನೇನು ಬರ್ತಿದೆ ನನಗೆ ಅರ್ಥ ಆಗ್ತಿಲ್ಲ. ಸೊ ಬೇಜಾನ್ ನಿದ್ದೆ ಹೇಳ್ತಿದೆ. ಸೊ ಸ್ವಲ್ಪ ಸರ್ಕಲ್ನಲ್ಲಿ ಕೆಲಸ ಇದೆ ಆ್ಯಕ್ಚುಲಿ. ಕೆಲಸ ಏನಂದರೆ 3 ಸೆಕೆಂಡ್ ಹುಕ್ಕಿಗೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಹುಕ್ ಯೂಸ್ ಮಾಡೋಕ್ಕೆ 50-60 ರೂಪಾಯಿ ಪೆಟ್ರೋಲ್ ಯೂಸ್ ಮಾಡಿ ಪೂರ್ತಿ ಊರು ತಿರುಗಾಡ್ಕೊಂಡು ಬರೋದು. ಏನಾದರೂ ಒಂದು ಸ್ವಲ್ಪ ಸಿಕ್ಕಿದ್ರೆ ಸಾಕು ಅಂತ. ಸೊ ಸ್ಟ್ರಗಲಿಂಗು ಹುಕ್ಕೋಸ್ಕರ. ಹುಕ್ಕೇ ಇಂಪಾರ್ಟೆಂಟ್ ಮೇನು ಇನ್ಸ್ಟಾಗ್ರಾಮ್ ರೀಲ್ಸ್ ಮತ್ತು ಶಾರ್ಟ್ಸ್ನಲ್ಲಿ. ಸೊ ಅದಕ್ಕೆ ಹುಡ್ಕೊಂಡು ಬರ್ತೀನಿ. ಸೊ ನೆನ್ನೆ ಸರ್ಕಲ್ ಹತ್ರ ಹೋಗಿದ್ದೆ. ಇವತ್ತು ಬಸ್ ಸ್ಟ್ಯಾಂಡ್ ಒಂದ್ಸಲಿ ರೌಂಡ್ ಹೊಡ್ಕೊಂಡು ಸರ್ಕಲಿಗೆ ಹೋಗಿ ಎಲ್ಲ ಕಡೆ ನೋಡ್ಕೊಂಡು ಬರೋಣ, ಏನೇನು ಸಿಗುತ್ತೆ ಏನೇನಾಗುತ್ತೆ ಅಂತ. ಸೊ ಇವಾಗ ಕೆಲಸ ಎಲ್ಲ ಮುಗ್ದಿದೆ ಅರ್ಧ. ಸೊ ಆಮೇಲೆ ಸರ್ಕಲಿಗೆ ಹೋಗಿ ವಾಪಸ್ ಬಂದು 2 ಬ್ಲಾಗ್ ಎಡಿಟ್ ಮಾಡಬೇಕು. ಲಾಂಗ್ ಯೂಟ್ಯೂಬ್ನಲ್ಲಿ ಹಾಕೋದು ನೆನ್ನೆದು. ಇವತ್ತು ಏನಾದರೂ ಆಗಬೇಡಿ, ಅದೂ ಕೂಡ ಎಡಿಟ್ ಮಾಡಿ ಹಾಕಲೇಬೇಕು. ಸ್ವಲ್ಪ ಈಸಿ ಆಗುತ್ತೆ. ಇಲ್ಲಾಂದರೆ ಇವತ್ತು ರಾತ್ರಿನೂ ಹಂಗೆ ನೆನ್ನೆ ರಾತ್ರಿ ಐತಲ್ಲ, ನಿದ್ದೆ ಮಾಡ್ದಂಗೆ ಕೆಲಸ ಮಾಡ್ಕೊಂಡಿರಬೇಕು. ಸೊ ಇವಾಗ ಬನ್ನಿ ಸರ್ಕಲ್ ಕಡೆ ಹೋಗೋಣ. ಸೊ ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೆ. ಇಲ್ಲೇನಕ್ಕೆ ಅಂದರೆ ಪೆಟ್ರೋಲ್ ಹಾಕಿಸ್ಕೊಂಡು ಸೀದಾ ಇಲ್ಲಿಗೆ ಆಗುತ್ತೆ. ಸೊ 3 ಸೆಕೆಂಡ್ ಬುಕ್ ಬರೀ ಇನ್ಸ್ಟಾಗ್ರಾಮ್ನಲ್ಲಿ 3 ಸೆಕೆಂಡ್ ಬುಕ್ಗೋಸ್ಕರ ಪೂರ್ತಿ ಊರು ಓಡಾಡ್ತಾ ಇರ್ತೀನಿ ನಾನು. ಸೊ ಇಂಪಾರ್ಟೆಂಟ್ ಅದೇ. ಸೊ ಅದಕ್ಕೆ ಇವಾಗ ಬಸ್ ಸ್ಟ್ಯಾಂಡಲ್ಲಿ ಬಂದಿದ್ದೀನಿ, ಬಸ್ ಸ್ಟ್ಯಾಂಡ್ ಹತ್ರ. ಸೊ ನೆಕ್ಸ್ಟು ಸರ್ಕಲ್ ಹೋಗೋಣ, ಡಬಲ್ ರೋಡು ಮತ್ತು ಮನೆ. ಏನೂ ಆಗಿಲ್ಲ ಅಂದರೆ ಮನೆ ಹತ್ರ ಹೋಗೋಣ ಅಂತ. ಸೊ ಇವಾಗ ಬನ್ನಿ ಮೊದಲು ಡಬಲ್ ರೋಡ್ ಹತ್ರ ಹೋಗೋಣ, ಅಲ್ಲಿಂದ ಊರೆಲ್ಲ ಸುತ್ತಕೊಂಡು ಇವಾಗ ಮನೆ ಹತ್ರ ಬಂದಿದ್ದೀನಿ. ಏನು ಆ ಥರ ಎಕ್ಸೈಟ್ಮೆಂಟ್ದು ಅಥವಾ ಎಕ್ಸೈಟೆಡು ಅಥವಾ ಸರ್ಪ್ರೈಸಿಂಗ್ ಏನೂ ಆಗಿಲ್ಲ. ಮೇನ್ ಇಂಪಾರ್ಟೆಂಟು 3 ಸೆಕೆಂಡ್ ಇರುತ್ತಲ್ವ ಅದು ಹುಕ್ಕಿಂದು, ಅದೇ ಇಂಪಾರ್ಟೆಂಟು. ಎಲ್ಲ ಕ್ರಿಯೇಟರ್ ಹತ್ರ 3 ಸೆಕೆಂಡ್ ಇರೋದು ಹಿಟ್ಟಾಗೋಕ್ಕೆ. ಸೊ ಅದನ್ನು ನಾವು ಫೈಂಡ್ ಮಾಡೋಕ್ಕೆ ಹೋಗಿದ್ವಿ, ಆದರೆ ನಮ್ಗೆ ಸಿಕ್ಕಿಲ್ಲ ಅದು 3 ಸೆಕೆಂಡು. ಮೇನ್ ಇಂಪಾರ್ಟೆಂಟ್ ಹುಕ್ಕಲ್ವಾ ವೈರಲ್ ಆಗೋಕ್ಕೆ. ಸೊ ಅದಕ್ಕೆ ಪೂರ್ತಿ ಊರು ಒಂದು ರೌಂಡ್ ಹೊಡ್ಕೊಂಡು ಬಂದೆ. ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೆ, ಡಬಲ್ ರೋಡು, ಹೈಸ್ಕೂಲ್ ಫೀಲ್ಡ್ ರೋಡು, ಪಾಗೋಡ್ ಗೇಟು, ಸಿರಾ ಗೇಟು, ಇದು ಬಾರ್ಲೈನ್ ರೋಡು, ಎಲ್ಲ ರೋಡು ನೋಡ್ಕೊಬಂದ್ಬಿಟ್ಟೆ. ಏನೂ ಆ ಥರ ಸಿಕ್ಕಿಲ್ಲ.
ನಿಜವಾಗ್ಲೂ ಈ ವ್ಲಾಗ್ನ ಹಾಕಿದ್ಮೇಲೆ ಹೆಂಗೆ ನಗ್ತಾರೆ ಜನರು ಅಂದರೆ, ಬರೀ ಹುಕ್ಕಿಗೋಸ್ಕರ ವೀಡಿಯೋಗೋಸ್ಕರ ಏನು ಪೆಟ್ರೋಲ್ ವೇಸ್ಟ್ ಮಾಡ್ತಾನೆ, ಇದು ವೇಸ್ಟ್ ಮಾಡ್ತಾನೆ ಅಂತ. ಅವ್ರು ಹೇಳ್ಕೊಳ್ಳಿ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ರಿಯಲ್ ಕಾಂಟೆಂಟ್ ಕ್ರಿಯೇಷನ್. ಸೊ ಇವಾಗ ಹೋಗೋಣ ಮನಿಕೊಳ್ಳೋಕ್ಕೆ. ನಿದ್ದೆ ಎಳಿತಾ ಇದೆ, ಹಂಗೆ ಟೈಮೂ ಆಗ್ತಾ ಇದೆ. ಸೊ ಇವಾಗ ಹೋಗಿ ಮನಿಕೊಂಡ್ರೆ 3 ಗಂಟೆಗೆ 4 ಗಂಟೆ 2 ಇಲ್ಲಾಂದರೆ 3 ಗಂಟೆಗೆ ಎದ್ದೊಳ್ತೀವಿ. ಆಮೇಲೆ ಹೋಗ್ತೀವಿ ಅಂಗಡಿಗೆ. ಅರ್ಧ ಕೆಲಸ ಮಾಡಿದ್ದೀವಿ, ಇನ್ನು ಅರ್ಧ ಕೆಲಸ ಆಮೇಲೆ ನೋಡ್ಕೊಳ್ಳೋಣ ಅಂತೆ. ಸೊ ಇವಾಗ ಬೆಜ್ಜಾನು ನಿದ್ದೆ ಎಳಿತಿದೆ. ಬನ್ನಿ ಮನಿಕೊಂಡು 3 ಗಂಟೆಗೆ ಅಥವಾ 2 ಗಂಟೆಗೆ ಸಿಗೋಣ ಅಂತೆ, ಓಕೆನಾ? ಸೊ ಇವಾಗ ಕರೆಕ್ಟಾಗಿ 3 ಗಂಟೆ ಆಗ್ತಿದೆ. ನಾನು ಇವಾಗ ಎದ್ದಿದ್ದೀನಿ. ಈ ಗಾಳಿ ಬರೋ ಫುಲ್ಲು. ಸೊ ನಾನು ಹೇಳಿಲ್ವಾ, ನಿನ್ನೆ ರಾತ್ರಿ ಮನಿಕೊಂಡಿಲ್ಲ. ಏನಾಗಿತ್ತು ಅಂದರೆ, ಈ ಕೆಲಸದಲ್ಲಿ ನಿದ್ದೆ ಇಲ್ಲ. ಬೆಳಿಗ್ಗೆ ಮನಿಕೊಂಡ್ರೆ ಬೇಗ ಎದ್ದೋಳೋದಿಲ್ಲ. ಸೊ ಆ ಥರ ಸೀನಾಗಿ ಹೋಗಿದೆ. 3 ಗಂಟೆ ಆಗ್ತಿದೆ. ಅಂಗಡಿ ಹತ್ರ ಹೋಗಬೇಕು, ಅಂಗಡಿ ಜೋಡಿಸ್ಬೇಕು. ಇಲ್ಲೇ 3 ಗಂಟೆ ಆಗೈತಂದರೆ ಇವಾಗ ಅಂಗಡಿ ಹತ್ರ ಹೋಗಿ ಅಂಗಡಿ ಜೋಡಿಸೋವ್ರಿಗೆ ಎಷ್ಟಾಗುತ್ತೆ ಟೈಮು ನೀವೇ ಲೆಕ್ಕ ಹಾಕ್ಕೊಳ್ಳಿ. ಸೊ ಇಲ್ಲಿ ಗಾಳಿ ಜಾಸ್ತಿ ಇದೆ, ಅದಕ್ಕೆ ಅಂಗಡಿ ಹತ್ರ ಸಿಗೋಣ ಅಂತೆ, ಓಕೆನಾ? ಸೊ ಬನ್ನಿ ಅಂಗಡಿ ಹತ್ರ ಹೋಗೋಣ. ಸೊ ಫೈನಲಿ ಕರೆಕ್ಟಾಗಿ 3:30ಗೆ ಅಂಗಡಿ ಓಪನ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಇಸ್ಮಾಯಿಲ್ ಅವ್ರು ಕ್ಲೀನ್ ಮಾಡ್ಕೊಳ್ತವ್ರೆ. ಇವಾಗ ಎಲ್ಲ ಜೋಡಿಸ್ಕೊಳ್ತವ್ರೆ. ಇವಾಗ ಎಣ್ಣೆ ಎಲ್ಲ ತೆಗ್ದು ಹೊಸ ಎಣ್ಣೆ ಹಾಕಿ ಸಮೋಸ ಇದು ಅಷ್ಟು ಆನ್ ಮಾಡಬೇಕು. ಸೊ ಲೇಟ್ ಆದ್ರೂ ಸ್ವಲ್ಪ ಇರಲಿ, ಏನು ಮಾಡೋಕ್ಕಾಗಲ್ಲ. ಲೇಟಾದ್ದು ಡೈಲಿ ಆಗ್ತಾನೆ ಇದ್ದೀವಿ ನಾವು, ಮೊದಲೇ ದಿವಸದಲ್ಲಿ ನಾನು. ಸೊ ಇವತ್ತು ಬೇಗ ಬೇಗ ಸಮೋಸ ಎಲ್ಲ ತೆಗೆದ್ಬಿಟ್ಟು ಇವಾಗ ಎಷ್ಟು ಬೇಗ ನಾವು ಇಷ್ಟು ಆನ್ ಮಾಡ್ತೀವೋ ಅಷ್ಟೇ ಒಳ್ಳೆಯದು. ಸ್ವಲ್ಪ ಲೇಟ್ ಆದರೆ ಅಷ್ಟೇ ಅಷ್ಟೇ ಆಮೇಲೆ. ಸೊ ಎಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಸ್ಟೋನ್ ಆನ್ ಮಾಡೋಣ, ಓಕೆನಾ? ಇವಾಗ ಸಿಗೋಣ ಅಂತೆ ಒಂದೇ ಟೈಮಲ್ಲಿ ಅಸ್ಸರ್ ನಮಾಜ್ನ. ಅಸ್ಸರಿಗಿಂತ ಮುಂಚೆ ಇಲ್ಲ, 5 ಗಂಟೆಗಿಂತ ಮುಂಚೆ, ಇಲ್ಲ ಅಂದರೆ 5 ಗಂಟೆ ಆದಮೇಲೆ, ಓಕೆನಾ? ಬನ್ನಿ. ಇವಾಗ ಆಗ್ತಿದೆ ಕರೆಕ್ಟಾಗಿ 5 ಗಂಟೆ. ಸೊ ಎಲ್ಲ ಸಮೋಸ ರೆಡಿ ಮಾಡಿಕೊಂಡು ಆಲ್ಮೋಸ್ಟ್ ಅರ್ಧ ಸಮೋಸ ಆಗೋಗಿದೆ. ನಮ್ಮ ಅಬ್ದುಲ್ ಸಲಾಮಣ್ಣ ನಮ್ಮ ಅಬ್ದುಲ್ ಸಲಾಮ್. ಸೊ ಇವಾಗ ಆಗ್ತಿದೆ 5 ಗಂಟೆ. 5 ಗಂಟೆಗೆ ಸಮೋಸ ಎಷ್ಟು ರೆಡಿ ಆಗಬೇಕು ಎಲ್ಲ ರೆಡಿ ಆಗೋಗಿದೆ. ಸೊ ಏನು ಹೇಳೋದು ಏನಿದೆ, ಈಗ ಇವಾಗಲೇ ನಮ್ಮ ಎಲ್ಲರೂ ಬಂದಿದ್ರು, ಅವಾಗಲೇ ಮಾತಾಡ್ಸೋಕ್ಕಾಗಿಲ್ಲ. ಸೊ 5 ಗಂಟೆ ಸಮೋಸ ಎಲ್ಲ ರೆಡಿಯಾಗಿದೆ. ಸೊ ಇವಾಗ ಇಫ್ತಾರಿಗೆ ಒಂದೇ ಸಮ ಹೋಗ್ತೀವಲ್ಲ, ಅವಾಗ ತೋರಿಸೋಣ ಅಂತೆ. ಬೆಜ್ಜಾನ್ ಸುಸ್ತಾಗ್ತಿದೆ. ನಮ್ಮ ಹುಡುಗನು ಬಂದಿದ್ದಾನೆ, ಇವನು ಒಂದತ್ತಿದ್ದಾನೆ, ಉಪವಾಸ ಇದ್ದಾನಂತೆ. ಹುಡುಗರು ಎಲ್ಲರೂ ಇರ್ತಾರೆ, ದೊಡ್ಡವರು ಇರೋಲ್ಲ ಈ ಕಾಲದಲ್ಲಿ. ಸೊ ಏನಂದರೆ ಈಗ ಫುಲ್ ಸುಸ್ತಾಗ್ತಿದೆ ಬೆಜ್ಜಾನು. ರಾತ್ರಿ ಪೂರ್ತಿ ನಿದ್ದೆ ಇಲ್ಲ, ಬೆಳಿಗ್ಗೆ ಸ್ವಲ್ಪ ಹೊತ್ತು ನೆನ್ಕೊಂಡಿರೋದು. ಇವಾಗ ಡೈರೆಕ್ಟು ಇಫ್ತಾರ್ನಲ್ಲಿ ಸಿಗೋಣ ಅಂತೆ. ಬನ್ನಿ ಈಗ ಡೈರೆಕ್ಟ್ ಇಫ್ತಾರು, ಉಪವಾಸ ಬಿಡಕ್ಕೆ ಹೋಗ್ತೀನಲ್ಲ ಅವಾಗ. ಸೊ ಸಮೋಸ ಎಲ್ಲ ಖಾಲಿ ಆಗೋಯ್ತು. ಸಮೋಸ ಎಲ್ಲ ಇನ್ನೂ ಐತೆ. ನಾನು ತಿಳಿಸ್ಬಿಟ್ಟು ಅಂಗಡಿ ಆಪೋಸಿಟ್ ಕೂತಿದ್ದೀನಿ. ಇಫ್ತಾರ್ಗೆ ಹೋಗ್ಬೇಕೀಗ. ಸೊ ಇಫ್ತಾರ್ಗೆ ಮನೆಗೆ ಹೋಗಿ ಇಫ್ತಾರ್ ಮಾಡಿಕೊಂಡು ಮತ್ತೆ ನಮಾಜಿಗೆ ಮಸೀದಿಗೆ ಹೋಗಬೇಕು. ಇವಾಗಲೇ ವಿಜಾನ್ ಸುಸ್ತಾಗ್ತಿದೆ. ಸೊ ನಮ್ಮ ರಿಹಾನ್ ಕಾಲ್ ಮಾಡಿದ್ದ ಈಗ ಇಫ್ತಾರ್ ಮಾಡೋಕ್ಕೆ, ಉಪವಾಸ ಬಿಡೋಕ್ಕೆ ನಮ್ಮ ಅಂಗಡಿಗೆ ಬಾ ಅಂತ. ಅದು ಸ್ಪೆಷಲ್ ಐತಂತೆ ಏನೋ ಇವತ್ತು. ಸೊ ನೋಡೋಣ ಅವಾಗ ಹೋಗಿ. ಎಕ್ಸೈಟೆಡ್ ಇದ್ದೀನಿ ನಾನಂತೂ, ಏನೋ ಸ್ಪೆಷಲ್ ಇದೆ ಅಂತ ಹೇಳ್ದ ನನಗೆ. ಸೊ ಇವಾಗ ಇಫ್ತಾರ್ಗೆ ಮನೆಗೆ ಹೋಗಲ್ಲ, ಮಹಬೂಬ್ ಭಾಯ್ ಅಂಗಡಿಗೆ. ಸೊ ಮಹಬೂಬ್ ಭಾಯ್ ಅಂಗಡಿಗೆ ಹೋಗಿ ಇಫ್ತಾರ್ ಮಾಡಿಕೊಂಡು ಆಮೇಲೆ ಮನೆ ಕಡೆ ಹೋಗೋಣ, ಓಕೆನಾ? ಸೊ ಇವಾಗ ಸೀದಾ ಮಹಬೂಬ್ ಭಾಯ್ ಅಂಗಡಿಗೆ ಬಂದಿದ್ದೀನಿ ಇಫ್ತಾರ್ ಮಾಡೋಕ್ಕೆ. ಇವತ್ತು ಸ್ಪೆಷಲ್ ಅನ್ನಲ್ಲ, ಇವಲ್ಲಿ ಬಂದಿದ್ರೆ ಯಾರೂ ಇಲ್ಲ. ಇನ್ನು ಪಾಪ ಅರ್ಫಾತವನೇ, ಪಾಪ ಜೀವ ಹಂಗೆ ಆಚೆ ಹೋಗ್ತೈತೆ. ಸೊ ಇಫ್ತಾರಿ ಮಾಡ್ಕೊಳ್ಳೋಣ ಮೊದಲು, ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಇಫ್ತಾರಿ ಆಮೇಲೆ. ಸೊ ಇವಾಗ ಇಲ್ಲಿ ಬಿರಿಯಾನಿ ಐತೆ, ಅಲ್ಲಿಂದ ಖಜೂರ ಎತ್ಕೊಳ್ತವನೆ. ಮೊದಲು ಉಪವಾಸ ಬಿಟ್ಟು ಆಮೇಲೆ ಮಾತಾಡೋಣ. ಮತ್ತು ನಮಾಜಿಗೆ ಹೋಗುವಾಗ ಸಿಗೋಣ ಅಂತ. ಈಗ ಇಫ್ತಾರಿ ಮಾಡಿಕೊಂಡು ಮನೆ ಹತ್ರ ಹೋಗಿ ಆಮೇಲೆ ನಮಾಜಿಗೆ ಹೋಗೋದು. ಸೊ ಬನ್ನಿ ಈಗ ಇಫ್ತಾರಿ ಮೊದಲು ಇಫ್ತಾರಿ ಮಾಡ್ಕೊಳ್ಳೋಣ. ಸೊ ನಮ್ಮ ಮಹಬೂಬ್ ಭಾಯ್ ಅಂಗಡಿಯಲ್ಲಿ ಇಫ್ತಾರಿ ಮಾಡ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀನಿ ಈಗ. ಅಲ್ಲಿ ಒಂದು ಸಲ ಇಫ್ತಾರಿ ಮಾಡಿಕೊಂಡು ಮತ್ತೆ ನಮಾಜಿಗೆ ಹೋಗಬೇಕು. ಸೊ ಇವಾಗ ಹೋಗೋಣ ಮನೆ ಹತ್ರ. ಅಲ್ಲೊಂದು ಸ್ವಲ್ಪ ತಿನ್ಕೊಂಡು ನೆಕ್ಸ್ಟು ಮಗ್ರಿಬ್ ನಮಾಜ್ ಆದಮೇಲೆ ನೋಡೋಣ ಏನೇನಾಗುತ್ತೆ ಏನೇನಿಲ್ಲ ಅಂತ. ಸೊ ಇವಾಗ ಟೈಮ್ ಆಗ್ತಿದೆ, ಬನ್ನಿ ಅಜಾಂಬೀರ್ ಆಗ್ತಿದೆ, ಲೇಟ್ ಆಗಿಬಿಡುತ್ತೆ ಇಲ್ಲಾಂದರೆ ನಮಾಜಿಗೆ. ಮೊದಲು ಮನೆ ಹತ್ರ ಹೋಗೋಣ. ಸೊ ಹೆಲೋ ಎವ್ರಿವನ್, ಮನೆಗೆ ಹೋಗಿ ಇಫ್ತಾರ್ ಮಾಡಿಕೊಂಡು ಮಗ್ರಿಬ್ ನಮಾಜ್ ಮಾಡಿಕೊಂಡು ಇವಾಗ ನಾವು ಬಂದಿದ್ದೀವಿ ನಮ್ಮ ದೋಸ್ಗಳ ಹತ್ರ. ನಮ್ಮ ಯಾಸೀನು, ಇಂದಾದು, ಆಸಿಫ್ ಅವ್ರು ಕೂತಿದ್ದಾರೆ. ಸೊ ಇವ್ರು ಮೂರಿಗೂ ಇಂಟ್ರಡ್ಯೂಸ್ ಮಾಡ್ತೀನಿ. ಇನ್ನೂ ಇಬ್ಬರು ಇದ್ದಾರೆ, ಅವರು ಬೇರೆ ಕಡೆ ಹೋಗಿದ್ದಾರೆ. ಸೊ ಅದಕ್ಕೆ ಮೊದಲು ನಾವು ಇಂಟ್ರಡ್ಯೂಸ್ ಮಾಡೋಣ. ನಮ್ಮ ಯಾಸೀನ್ ಅವರು, ಮೊಹಮ್ಮದ್ ಯಾಸೀನ್ ಗೇಮ್ ಮಾಡ್ತವ್ರೆ.
ಇವರು ಸೆಕೆಂಡ್ ಒನ್ ಬಂದು ಇಂದಾದ್ ಅಂತ, ಮೊಹಮ್ಮದ್ ಇಂದಾದ್. ಇವ್ರದ್ದು ಇದು ಕೂದಲು ಚೆನ್ನಾಗಿದೆ, ಯಾಕಂದರೆ ಸ್ಟ್ರೇಟಿಂಗ್ ಮಾಡಿಸೋರು ಇವರು. ಸೊ ಥರ್ಡ್ ಒನ್ ಈಸ್ ನಮ್ಮ ಆಸೀಫ್ ಬಾಯ್. ಲುಕ್ ನೋಡ್ರಿ ಪೀಸ್. ಸೊ ಬಹಳ ಒಳ್ಳೆಯವರು ಇವರು 3 ಜನನು. ಮತ್ತು ಇನ್ನಿಬ್ಬರು ಇದ್ದಾರೆ, ಅವರೂ ಒಳ್ಳೆಯವ್ರೇ. ಸೊ ನಮ್ಮ ಯಾಸಿನ್ ಅವ್ರು ಏನಾದರೂ ಹೇಳೋಕ್ಕೆ ನೋಡ್ತಾ ಇದ್ದಾರೆ, ಹೇಳಿ ಯಾಸಿನ್ ಅವರೇ. ಬೇಡ ಬಿಡಿ ಅವ್ರು ಹೇಳೋದು. ಸೊ ಆಮೇಲೆ ಸಿಗೋಣ ಅಂತೆ ಒಂದೇ ಸಮಯದಲ್ಲಿ ಔಟ್ರೋ ಶೂಟ್ ಮಾಡ್ತೀನಲ್ಲ ಅವಾಗ. ಇವಾಗ ಕಂಪ್ಲೀಟ್ ಆಗುತ್ತೆ ನಮ್ಮ 30 days 30 vlog ಚಾಲೆಂಜಿನ ಡೇ 15. ಸೊ ಇವಾಗ ಆಗ್ತಿದೆ 4 ಗಂಟೆ. ಯೂಶ್ವಲಿ ನಾರ್ಮಲಿ ಆ್ಯಂಡ್ ಡೈಲಿ ಇದೇ ಟೈಮ್ನಲ್ಲಿ ನಾನು ಔಟ್ರೋ ಶೂಟ್ ಮಾಡೋದು. ಇವಾಗ ಒಂದೇ 1 ಗಂಟೆ ಟೈಮ್ ಮನಿಕೊಂಡು ಮತ್ತೆ ಸಾರಿಗೆ ಎದ್ದೊಳ್ಬೇಕು. ಮನಿಕೊಳ್ತೀನೋ ಇಲ್ವೋ ಇನ್ನೂ ಗೊತ್ತಿಲ್ಲ. ಬರೀ ರಾತ್ರಿನಲ್ಲಿ ಇದೇ ಆಗಿಬಿಡೋದು ನಮ್ಮದು ಜಾಗರಣೆ ಫುಲ್ ನೈಟು. ಸೊ ಇವತ್ತಿಂದು ನಮ್ಮ ವ್ಲಾಗ್ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಇಷ್ಟ ಆದರೆ ಚೆನ್ನಾಗಿದ್ದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ. ಸೊ ನಾಳೆ ಸಿಗೋಣ ಅಂತ ಡೇ 16ನಲ್ಲಿ. ಸೊ ಬರ್ತೀನಿ ಇವತ್ತಿಗೆ ಅಷ್ಟೇ, ಓಕೆನಾ. ಸೊ ಇವತ್ತಿಗೆ ನಾಳೆ ನೋಡ್ಕೊಳ್ಳೋಣ. ಬರ್ತೀನಿ. ಧನ್ಯವಾದಗಳು.